ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ನಾವು ಇವತ್ತಿನ ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಭಾರತದ DRDOಗಾಗಿ ಜೈ ಹಿಂದ್ ಅಂತ ಬರೆಯಿರಿ. ಗೆಳೆಯರೇ, ಇವತ್ತಿನ ಆ ದೊಡ್ಡ ಸುದ್ದಿ ಏನಾಗಿದೆ ಅಂದರೆ, ಭಾರತದ ಮುಖಾಂತರ ಈಗ ಎಂಥ ಒಂದು ಫೈಟರ್ ಏರ್ಕ್ರಾಫ್ಟನ್ನು ತಯಾರಿಸಲಾಗುತ್ತಿದೆ ಅಂದರೆ, ಭಾರತವು ಅದರಲ್ಲಿ ಸುಮಾರು 8 ಮಿಸೈಲ್ಗಳನ್ನು ಇಂಟಿಗ್ರೇಟ್ ಮಾಡಲಿದೆ. ಹಾಗೂ ಈ ರೀತಿ ಮಾಡುವ ಮೊದಲ ದೇಶ ಭಾರತವಾಗಲಿದೆ, ವಿಶೇಷವಾಗಿ ಡೆವಲಪಿಂಗ್ ಕಂಟ್ರಿಗಳ ಲೀಸ್ಟಲ್ಲಿ. ಯಾಕಂದರೆ ಅಮೇರಿಕಾದ ಹತ್ತಿರ ಇರುವಂಥ ಎಲ್ಲ ಅಡ್ವಾನ್ಸ್ಡ್ ಫೈಟರ್ಸ್ ಏರ್ಕ್ರಾಫ್ಟ್ಗಳಲ್ಲಿ ಕೇವಲ 6 ಮಿಸೈಲ್ಗಳಷ್ಟೇ ಇಂಟಿಗ್ರೇಟ್ ಮಾಡಲಾಗ್ತದೆ. ಹಾಗೆಯೇ ರಷ್ಯಾದ ಹತ್ತಿರದಲ್ಲಿರುವ ಏರ್ಕ್ರಾಫ್ಟಲ್ಲಿ 4 ರಿಂದ 6 ಮಿಸೈಲ್ಗಳಷ್ಟೇ ಇಂಟಿಗ್ರೇಟ್ ಮಾಡಬಹುದಾಗಿದೆ. ಆದರೆ ಭಾರತದ ಈ ಹೊಸ ಫೈಟರ್ ಏರ್ಕ್ರಾಫ್ಟಲ್ಲಿ 8 ಮಿಸೈಲ್ಗಳನ್ನು ಇಂಟಿಗ್ರೇಟ್ ಮಾಡಬಹುದಾಗಿದೆ. ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಗೆ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಗೆಳೆಯರೇ, ನಾವು ಮಾತಾಡ್ತಾ ಇರೋದು ತೇಜಸ್ MK2 ಬಗ್ಗೆ. ಕಳೆದ ವರ್ಷ ಭಾರತ ಸರ್ಕಾರದಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದೇ ವರ್ಷ 2024ರ ವೇಳೆಗೆ ಭಾರತದ ಆಧುನಿಕ ಈ ಸ್ವದೇಶಿ ಮಲ್ಟಿರೋಲ್ ಸೂಪರ್ಸೋನಿಕ್ ಫೈಟರ್ನ ಪ್ರೋಟೋಟೈಪ್ ಬಿಡುಗಡೆಯಾಗಲಿದ್ದು, 2027ರಿಂದ ಭಾರತದಲ್ಲೇ ಅವುಗಳ ಮಾಸ್ ಪ್ರೊಡಕ್ಷನ್ ಅನ್ನು ಪ್ರಾರಂಭಿಸಲಾಗುವುದು. ಹಾಗೂ ಈಗ ಇದರ ಪ್ರೋಟೋಟೈಪ್ನ ಮೇಲೆ ಕೆಲಸ ಪ್ರಾರಂಭವಾಗಿದ್ದು, ಈಗ ಸುದ್ದಿ ಏನು ಹೊರಬಂದಿದೆ ಅಂದರೆ, ಭಾರತದ ಈ ಫೈಟರ್ ಜೆಟ್ ತನ್ನೊಂದಿಗೆ 8 ಮಿಸೈಲ್ಗಳನ್ನು ಕ್ಯಾರಿ ಮಾಡಲಿದೆ ಅನ್ನೋದು. ಹಾಗೂ USA ಟಾಪ್ ಫೈಟರ್ ಜೆಟ್ F-35 ಬಗ್ಗೆ ಹೇಳುವುದಾದರೆ, ಇದು ಕೇವಲ 6 ಮಿಸೈಲ್ಗಳನ್ನಷ್ಟೇ ಕ್ಯಾರಿ ಮಾಡ್ತದೆ ಮತ್ತು ರಷ್ಯಾದ ಏರ್ಕ್ರಾಫ್ಟ್ಗಳು 4 ರಿಂದ 6 ಮಿಸೈಲ್ಗಳಷ್ಟೇ ಕ್ಯಾರಿ ಮಾಡುತ್ತವೆ. ಹಾಗೆಯೇ ಯಾವ ಮಿಸೈಲ್ಗಳನ್ನು ಇಂಟಿಗ್ರೇಟ್ ಮಾಡಲಾಗುತ್ತದೆ ಅನ್ನೋದರ ಬಗ್ಗೆ ಹೇಳುವುದಾದರೆ, ಆಗ ಇದರಲ್ಲಿ BVR ಅಂದರೆ ಬಿಯಾಂಡ್ ವಿಜುವಲ್ ರೇಂಜ್, ಇದೊಂದು ಏರ್ ಟು ಏರ್ ಮಿಸೈಲ್ ಆಗಿರಲಿದ್ದು, ಇದರಿಂದಾಗಿ ಆಲ್ರೆಡಿ ಭಾರತದ ಕಡೆಯಿಂದ ಬೇರೆ ಬೇರೆ ರೇಂಜ್ಗಳ ಅನುಗುಣವಾಗಿ ತಯಾರು ಮಾಡಲಾಗಿದೆ. ಹಾಗೆಯೇ ಈ ಫೈಟರ್ ಜೆಟ್ ಮಾಡುವುದರ ಬಗ್ಗೆ ಹೇಳುವುದಾದರೆ, ಇದನ್ನು ಮಾಡುವುದಕ್ಕಾಗಿ ಬಹಳಷ್ಟು ವಿಭಿನ್ನ ಏಜೆನ್ಸಿಗಳು ಪಾರ್ಟಿಸಿಪೇಟ್ ಮಾಡಿದೆ. ಮೊದಲಿಗೆ DRDO, ಇಂಡಿಯನ್ ಏರ್ಫೋರ್ಸ್, BDL ಹಾಗೂ ಘಟಾನುಘಟಿಗಳು ಇವರೆಲ್ಲರೂ ಒಟ್ಟಿಗೆ ಇದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. 17.5 ಟನ್ನ ಈ MK2 ಸಿಂಗಲ್ ಎಂಜಿನ್ ಸೂಪರ್ ಸಾನಿಕ್ ವಿಮಾನವಾಗಿದ್ದು, ವಾಯುಪಡೆಗೆ ಸೇರಿಸಿದ ನಂತರ ಮಿರಾಜ್ 2000, ಜಾಗ್ವಾರ್ ಮತ್ತು MiG-29 ಅನ್ನು ತೆಗೆದುಹಾಕಲು ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ವರದಿಗಳ ಪ್ರಕಾರ DRDO ತೇಜಸ್ ಮಾರ್ಕ್ 2 ಒಳಗೆ GE-414 ಎಂಜಿನ್ ಅನ್ನು ಬಳಸಲಿದೆ. ಇದು GE-404Sನ ಅಡ್ವಾನ್ಸ್ಡ್ ವರ್ಷನ್ ಆಗಿದೆ. ಆದರೆ ಈ ಎಂಜಿನ್ಗಳನ್ನು ಸುಮಾರು 83 LCA ಮಾರ್ಕ್ 1ರಲ್ಲಿ ಬಳಸಲಾಗಿದೆ. ಹಾಗೂ ಭಾರತದ ಹತ್ತಿರ ಅಂತಹ 30 ಯುದ್ಧ ವಿಮಾನಗಳು ಇವೆ. MK2 ಫೈಟರ್ ಜೆಟ್ನ ಹಾರಾಟ ಮತ್ತು ಶಕ್ತಿಯ ಬಗ್ಗೆ ಹೇಳೋದಾದರೆ, ಇದು ಗಂಟೆಗೆ ಗರಿಷ್ಠ 2385 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಅಂದರೆ ಇದನ್ನು ವಿಶ್ವದ ಟಾಪ್ 5 ಯುದ್ಧ ವಿಮಾನದ ಕೆಟಗರಿಯಲ್ಲಿ ಸೇರಿಸಬಹುದು. ಇದರ ಟೋಟಲ್ ರೇಂಜ್ 2500 ಕಿಲೋಮೀಟರ್ ಆಗಿದ್ದು, ಇದರ ಕಾಂಬ್ಯಾಟ್ ರೇಂಜ್ 1500 ಕಿಲೋಮೀಟರ್ ಇದೆ. ಹಾಗೂ ಗರಿಷ್ಠ 56,758 ಅಡಿ ಎತ್ತರಕ್ಕೆ ಇದು ಹಾರಬಲ್ಲದು. ಹಾಗೂ ಈ 8 ಮಿಸೈಲ್ಗಳ ಇಂಟಿಗ್ರೇಟ್ ಒಂದಿಗೆ ಭಾರತವು ಎಂಥ ಒಂದು ದೇಶವಾಗಿದೆ ಅಂದರೆ, ಪ್ರಪಂಚದಲ್ಲಿನ ಎಲ್ಲ ಘಟಾನುಘಟಿಗಳಿಗೆ ಈಗ ಹಿಂದಾಕುವುದಕ್ಕೆ ಶುರು ಮಾಡಿದೆ. ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ. ಭಾರತದ ಇಂತಹ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.